ಅಯ್ಯೇ ಏನು ಕರೆದಲೇ ಇರ್ತಾರೇನೆ ಕಮಲಕ್ಕ, ಏನಂತ ಮಾತಾಡ್ತೀವ ನೀನಂತವ. ಕರೆದಿದ್ವವ. ಹಾಂ, ಅವರು ಇನ್ನು ಎಂಗೇಜ್ಮೆಂಟು ಅದು ಏನೂ ಆಗಿಲ್ಲಲ್ಲ, ಹಣ್ಣುಕಾಯಿ ಹೊಡಿಯೋ ಶಾಸ್ತ್ರನೂ ಮಾಡಿಲ್ಲ. ಏನು ಹುಡುಗಿ ನೋಡ್ಕೊಂಡು ಒಪ್ಕೊಂಡು ಹೋಗಿದ್ದಾರೆ, ಮತ್ತು ಒಂದೇ ಸರಿಗೆಯ ಮದುವೆನೇ ಮಾಡ್ಕೊಂಬಿಡೋಣ ಅಂತ ನಂದರು. ಹಂಗಾಗಿ ಮತ್ತೆ ಈಗ ಬಂದರೆ ಸರಿ ಹೋಗೋದಿಲ್ಲ, ಬೇಡ ಇಡ್ಲಿ ತಗೊಳ್ರಿ, ಮದುವೆ ಆಗೋ ಸುತ್ರಾಗೆ ಗಂಡ ಹೆಂಡತಿ ಅಲ್ಲೇ ಮಾಡ್ತಾರೆ ತಗೊಳ್ರಿ ಅಂತ ನಂದರು. ಓ ಹೌದಲ್ಲ. ಹ್ಞೂ, ಮತ್ತೆ ಹಣ್ಣುಕಾಯಿ ಹೊಡಿಯೋಗಿಟ್ಟಲ್ಲ, ಎಣ್ಣೆ ನಮ್ಮದು ಅಂತಲೂ ಮಾಡ್ಕೊಂಡು ಹೋಗಿಲ್ಲ, ಮತ್ತು ಪಾಪ ಅವರಾರು ಹೆಂಗೆ ಬಂದು ಉಣ್ತಾರೆ ಹೇಳು. ಅದನ್ನಾರ ಮಾಡೋಕ್ಕಿತ್ತಲ್ಲ ಶಾಸ್ತ್ರವ. ಅಯ್ಯೋ ಹೇಳಿದ್ವವ, ಅದನ್ನಾರ ಮಾಡೋಣ ಅಂತಂದು ಅವರು ಸುಮ್ಮನೆ ಯಾಕೆ ಖರ್ಚು ಮಾಡ್ಕೊಂತೀರಾ, ಏನು ಬೇಡ, ನಮಗಂತೂ ಹುಡುಗಿ ಇಷ್ಟ ಆಗೈತಿ, ನಾವು ಈಗಿನ ನಮ್ಮ ಮನೆ ಸೊಸೆ, ಒಂದೇ ಸರಿಗೆ ಮದುವೆನೇ ಮಾಡಿದ್ರಾತು, ಇರಲಿ ಬಿಡ್ರಿ ಬೇಡ ಅಂತಂದು. ಏನು ಹೇಳಕ್ಕತ್ ಮತ್ತೆ ಹುಡುಗನ ಮನೆಯರೇ ಮತ್ತು ಹಂಗೆ ಹೇಳ್ದಾಗ ಮತ್ತು ನಾವು ಮ್ಯಾಲೆ ಬಿದ್ದು ಮಾಡನ್ ತಗೊಳ್ರಿ ಅಂತಂದು ಹೆಂಗೆ ಹೇಳಕ್ಕೆ ಬರ್ತೈತೆ ಹೇಳು. ಹೌದು ಬಿಡೆ ಲಕ್ಷ್ಮಕ್ಕ, ನೀನು ಹೇಳೋದು ನಿಜಾನೇ. ಮತ್ತೆ ಮೇಲ್ ಬಿದ್ದು ನಾವೇ ಇದು ಮಾಡಿದ್ರೆ ಅವರಿಗೂ ಒಂಥರ ಹಿಂಸೆ ಅನ್ಸ್ಬಾರ್ದಲ್ಲ. ಏನೋ ಹುಡುಗು ಎಷ್ಟಾಗೈತಿ, ಹುಡುಗಿಗೂ ಇಷ್ಟ ಆಗೈತಿ, ಎಲ್ಲರಿಗೂ ಒಪ್ಪಿಗೆ ಆಗೈತಲ್ಲ. ಮತ್ತು ಅಗ್ಲಕ್ಲ ದುಡ್ಡು ವ್ಯರ್ಥ ಮಾಡೋದು ಯಾಕೆ ಅಂತಂದು ಒಂದೇ ಸರಿಗೆ ಮದುವೆ ಮಾಡೋಣ ಅಂತ ಅಂದಿದ್ದಾರೆ. ಅವರು ನಿಮ್ಮ ಕಷ್ಟನೂ ನೋಡಿದಾರಲ್ಲ, ಮತ್ತೆ ಹಂಗಾಗಿ ಮಾತಾಡಿದಾರಲ್ಲ. ಮತ್ತು ಅವೆಲ್ಲ ಬೇರೆಯವ್ರಿಗೆ ಹೆಂಗೆ ಅರ್ಥಕತ್ತವ. ಯಾಕೆ ಸವಿತಾ ಭಾಳ ಮಾತಾಡ್ತಿದೀಯಲ್ಲ ಯಾಕೋ? ಅಯ್ಯೋ ತಾಯಿ, ನಿನಗೆ ಯಾಕೆ ಅನ್ಲವ ನಾನು ಲಕ್ಷ್ಮಕ್ಕಗೆ ಮಾತಾಡಿದ್ದವ. ನೀನು ಯಾಕೆ ಕುಂಬಳಕಾಯಿ ಕಳ್ಳ ಅಂತಂದು ಅಗಲು ಮುಟ್ಕೊಂಡು ನೋಡ್ಕೊಂತೀಯ? ಹೋಗ್ಲಿ ಬಿಡ್ರಿ, ಯಾಕೆ ಮಾತಿಗೆ ಮಾತು ಬೆಳೆಸಿ ಸುಮ್ಮನೆ ನೀವು ಯಾಕೆ ಇದು ಮಾಡ್ಕೊಂತೀರಾ? ಪೂಜೆಗೆ ಬಂದಿರಾ, ಪೂಜೆ ಮುಗಿಸ್ಕೊಂಡು ಹೋಗ್ರಿ. ಸರಿ ತಗೊಳವ ಲಕ್ಷ್ಮಕ್ಕ, ಬರ್ತಾ ತಗಂಗಾರ ನಾವು ಆತ್ರವ ಓ ಬರ್ರಿ. ಓ ಮೈ ಗಾಡ್, ಇವತ್ತು ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಏನೋ ಮನಸ್ಸಲ್ಲಿ ಕೊರತ, ಏನೋ ಒಂಥರ ನೋವು, ಏನೋ ಒಂಥರ ಸಂಕಟ. ಹೆಂಗೆ ಹೇಳಬೇಕು ಅನ್ನೋದೇ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಇವತ್ತು ಅವಳಿಗೆಲ್ಲ ಹೇಳಿಬಿಟ್ಟು ಸ್ವಲ್ಪ ಮನಸ್ಸು ಹಗೂರ ಆಯಿತು ಅನಿಸುತ್ತೆ. ಇವತ್ತು ನಿಶ್ಚಿಂತೆಯಿಂದ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಪ್ರತಿದಿನ ನಿದ್ದೆ ಇಲ್ಲ, ಏನಿಲ್ಲ. ಯಾಕೆ ಹಿಂಗೆ ನನ್ನ ಜೀವನದಲ್ಲೇ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಸದ್ಯ ಆ ದೇವ್ರಿಗೆ ಇವತ್ತು ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೋಬೇಕಪ್ಪ. ಇವತ್ತು ಹೆಂಗೋ ಅಮ್ಮ ಹಬ್ಬದ ಅಡುಗೆ ಮಾಡಿದ್ದಾರೆ, ಚೆನ್ನಾಗಿ ತಿನ್ನಬೇಕು. ಮನೇಲಿ ಊಟ ಮಾಡಿಬಿಟ್ಟು ಎಷ್ಟೋ ದಿನಗಳಾಗೋಯ್ತು. ನಾನು ನೆಟ್ಟಿಗೆ ನಿದ್ರೆ ಇಲ್ಲ, ಊಟ ಇಲ್ಲ, ಮನುಷ್ಯನೂ ಅವೆರಡೂ ಇಲ್ಲ ಅಂತಂದ್ರೆ ಹೆಂಗೆ ಆಗ್ತಾನೆ ಅನ್ನೋದಕ್ಕೆ ಉದಾಹರಣೆ ನಾನೇ ಆಗಿದ್ದೆ ಅನ್ಸುತ್ತೆ. ಅಪ್ಪಾ ದೇವ್ರೇ, ಎಷ್ಟು ಸಮಾಧಾನ ಆಗ್ತಾ ಇದೆ ಕಣೋ. ಅಣ್ಣ ಊಟಕ್ಕೆ ಬರ್ಬೇಕಂತ ಬಾರು, ಎಲ್ಲದಕ್ಕೂ ರೂಮಿಗೆ ಬಂದು ಕರಿಬೇಕು ನೋಡಪ್ಪ ನಿನ್ನಂತೂ. ಇಲ್ಲಾಂದ್ರೆ ಫೋನ್ ಮಾಡಿ ಹೇಳ್ಬೇಕು. ಏನ್ ಮನೇಲಿ ಇದೆಯಾ ಅನ್ನೋದೇ ನೆನಪಿರಲ್ಲ ಯಾರಿಗೂ. ನಿನ್ಗೂ ಅಷ್ಟೇ, ನಾವೆಲ್ಲ ಇದೀವಿ ಅನ್ನೋದೇ ಇಲ್ಲ. ನಿಂಗೂ ಒಂದು ಫ್ಯಾಮಿಲಿ ಇದೆ ಕಣೋ. ಎಲ್ಲದನ್ನೂ ನೆನಪಿಸ್ಬೇಕು ನಿಂಗೆ. ಏಯ್ ಯಾಕೆ ಹಂಗಂತೀಯಾ? ಓ ನನಗೇನು ಅಷ್ಟು ಗೊತ್ತಿಲ್ವೇನು? ಸರಿ ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಬೇಗ ಬಾ, ಮತ್ತೆ ಇಲ್ಲೇ ಅದನ್ನೇ ಒಂದು ಗಂಟೆ ಗಟ್ಟಲೆ ಮಾಡ್ಕೊಂತ ನಿಂತ್ಕೋಬೇಡ. ಗೊತ್ತು, ಹೋಗೇ ಬರ್ತೀನಿ. ಏನ್ರಿ ಇದು, ಇರೋಕೊಬ್ಳು ಮಗಳನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅಂತಂದು ಭಯ ಆಗ್ತೈತೆ ಕಣ್ರಿ. ಏನ್ರಿ ಮಾಡೋದೀಗ? ಇವಳು ಬೇರೆ ಇನ್ನೂ ಕಣ್ಣು ಬಿಟ್ಟಿಲ್ಲ, ಹೆದರಿಕೆ ಆಗ್ತಾ ಇದೆ ಕಣ್ರಿ ನನಗೆ. ಏ ಹುಚ್ಚಿ, ಹಾಗೆಲ್ಲ ಮಾತಾಡ್ಬೇಡ, ಸುಮ್ಮನಿರು. ನೀನೊಬ್ಳಿಗೆ ನೋವಾಗ್ತಾ ಇರೋದು, ನನಗೆ ನೋವಾಗ್ತಾ ಇಲ್ವಾ? ಸುಮ್ಮನಿರು, ಹಂಗೆಲ್ಲ ಮಾತಾಡ್ಬೇಡ. ಏನು ಆಗೋದಿಲ್ಲ, ಸುಮ್ಮನಿರು. ನಮ್ಮ ಮಗಳಿಗೆ. ಆಂಟಿ, ಏನಾಯ್ತು ಆಂಟಿ? ಇವಳಿಗೆ ಏನಾಯ್ತು ಆಂಟಿ? ನನಗಂತೂ ಗಾಬರಿನೇ ಆಗೋಯ್ತು. ಏನಾಯ್ತು ಆಂಟಿ? ಅಯ್ಯೋ ಸಾಗರ್, ನೋಡಪ್ಪ ಇಲ್ಲಿ ಹೆಂಗ್ ಮಲಗಿದಾಳೆ. ಏನಂತ ಹೇಳಪ್ಪ? ಅವನು ಯಾರೋ ಹುಡುಗ ಅಂತಲ್ಲ, ಯಾವನ್ನ ಇಷ್ಟಪಟ್ಟದನಿ ಅಂತಂದು ಹೇಳ್ತಾ ಇದ್ಲು. ಆ ಹುಡುಗನ ಊಟಕ್ಕೂ ಕರೆದಿದ್ಲು ಮನೆಗೆ. ಆ ಹುಡುಗ ಬರ್ತಾನೆ ಅಂತಂದು ಕೈ ಕೊಟ್ಟಿದ್ದಾನೆ. ಫೋನ್ ಮಾಡಿದ್ರೆ ಫೋನು ತೆಗಿಯಂಗಿಲ್ಲ, ಏನೇನೋ ಮಾತಾಡಿಟ್ಟಿದ್ದಾನೆ. ಅದಕ್ಕೆ ಇವಳು ಬೇಜಾರು ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡದಾಳು ನೋಡಪ್ಪ. ಏನು ಮಾಡೋದಪ್ಪ? ನನ್ನ ಮಗಳು ನನಗೆ ಬೇಕು ಕಣೋ ಸಾಗರ್, ನನ್ನ ಮಗಳು ನನಗೆ ಬೇಕು. ನೋಡಪ್ಪ ಸಾಗರ್, ನನ್ನ ಮಗಳು ನಾನು ಉಳಿಸ್ಕೋಬೇಕಪ್ಪ. ನಾನು ಎಷ್ಟೋ ಪ್ರಯತ್ನ ಪಟ್ಟಿದ್ದೀನಿ. ಅವಳು ಆ ಹುಡುಗನ ಮದುವೆ ಆಗಲಿ ಅಂತಂದು ಒಪ್ಪಿಗೆನೂ ಕೊಟ್ಟೆ, ಮನೆಗೂ ಕರ್ಸು ಅಂತಲೂ ಹೇಳ್ದೆ. ಆದರೆ ಆ ಹುಡುಗ ಹಿಂಗೆ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ದಯವಿಟ್ಟು ನನ್ನ ಮಗಳು ನನಗೆ ಉಳಿಸ್ಕೊಡ್ರಪ್ಪ ಎಲ್ಲರೂ. ಅಂಕಲ್, ಅಂಕಲ್ ಸುಮ್ಮನಿರಿ, ಏನೂ ಆಗಲ್ಲ. ಆಂಟಿ ಹೇಳ್ಬೇಡಿ ನೀವು, ಅವಳಿಗೇನೂ ಆಗಲ್ಲ. ಅವಳು ಮತ್ತೆ ಎದ್ದು ಬರ್ತಾಳೆ, ಅವಳು ಮೊದಲಿನ ಥರ ಆಗ್ತಾಳೆ. ನೀವೇನು ಚಿಂತೆ ಮಾಡಬೇಡಿ, ನಾನು ಅವನ ಹತ್ರ ಮಾತಾಡ್ತೀನಿ. ಬೇಡಪ್ಪ, ಅವ್ನು ನನ್ನ ಅಳಿಯಾಗೋದು ಬೇಡ, ನನ್ನ ಮಗಳ ಗಂಡಾಗೋದು ಬೇಡ. ಅವನು ನನ್ನ ಮದುವೆಗಿನ ಮುಂಚೆನೇ ನನ್ನ ಮಗಳ ಪ್ರಾಣ ತಕ್ಕನಕ್ಕೆ ನೋಡ್ದಾನು. ಅವನಂತೂ ಖಂಡಿತ ಬೇಡ. ಅವನಿಗೆ ತಿಳಿಸ್ಬಿಡು, ನನ್ನ ಮಗಳಿಗೆ ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ಮತ್ತೆ ಅವನನ್ನ ಹತ್ರ ಬಿಡೋದಿಲ್ಲ ಅಂತಂದು ಅದೊಂದು ಮಾತು ತಿಳಿಸ್ಬಿಡು. ಧನಲಕ್ಷ್ಮಿ, ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನಿರು. ಇಲ್ಲ ರೀ,
ನಿಮ್ಮಷ್ಟು ತಾಳ್ಮೆ ನನಗಿಲ್ಲ. ನನ್ನ ಮಗಳು ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ರೆ ಅವನು ಆರಾಮಾಗಿ ಇರೋದು ನನ್ನ ಕೈಲಂತೂ ನೋಡೋಕ್ಕಾಗಲ್ಲ ರೀ. ಯಾವ ತಂದೆ ತಾಯಿಗಾದ್ರೂ ನೋವಾಗೇ ಆಗುತ್ತೆ ಕಣ್ರಿ. ಆಂಟಿ, ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ ಆಂಟಿ. ದಯವಿಟ್ಟು ನೀವು ಎಮೋಷನ್ ಆಗಬೇಡಿ. ನಾನು ಅವನ ಹತ್ರ ಮಾತಾಡ್ಬಿಟ್ಟು ಕರೆಸ್ತೀನಿ. ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ ಆಂಟಿ. ನೋಡ್ ಸಾಗರ್, ಏನು ಮಾಡ್ತೀಯ? ನಿನಗೆ ಬಿಟ್ಟಿದ್ದು. ಓಕೆ ಆಂಟಿ, ಈಗಲೇ ಕಾಲ್ ಮಾಡ್ತೀನಿ ನಾನು. ಬೇಜಾರು ಮಾಡ್ಕೊಬಿಡಿ. ಹಲೋ, ಹೇಳಪ್ಪ ಸಾಗರ್, ಮುಗೀತೇನೋ ಹಬ್ಬ ಎಲ್ಲ? ಏನು ಮಾಡ್ತಾ ಇದ್ದಪ್ಪ? ಲೋ ಮಗ, ಅದೆಲ್ಲ ಇರಲಿ. ನೀನು ಎಲ್ಲಿದೀಯಪ್ಪ ಈಗ? ಯಾಕೋ, ಏನಾಯ್ತು? ಏ, ನೀನು ಸ್ಫೂರ್ತಿ ಕಾಲ್ ಮಾಡಿದ್ದೇನೋ? ಹ್ಞೂನಪ್ಪ, ನಾನು ನೆನ್ನೆನೇ ಹೇಳಿದ್ನಲ್ಲೋ ಅವಳ ಹತ್ರ ಎಲ್ಲ ಹೇಳ್ಬಿಡ್ತೀನಿ ಅಂತಂದು. ಡೈರೆಕ್ಟಾಗಿ ಮೀಟ್ ಮಾಡಿ ಮಾತಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಮತ್ತು ಅವಳಲ್ಲಿ ಹತ್ಕೊಂತ ಇದು ಸೀನ್ ಕ್ರಿಯೇಟ್ ಮಾಡಿಬಿಟ್ರೆ ಅಂತಂದೇಳಿ ಅದಕ್ಕೆ ಫೋನಲ್ಲೇ ಮಾತಾಡಿದ್ನಪ್ಪ. ಯಾಕೋ, ಏನಾಯ್ತು? ಅಯ್ಯೋ ದೇವ್ರಿ, ಎಂಥ ಕೆಲಸ ಮಾಡಿಬಿಟ್ಟೆ ರೋಷನ್ ನೀನು. ಅವಳು ಹಾಸ್ಪಿಟ್ಲಲ್ಲಿದ್ದಾಳೆ ಕಣೋ. ಏನು ಹೇಳ್ತಿದೀಯ ಸಾಗರ್? ಯಾಕೋ, ಏನಾಯ್ತು? ಲೋ ಮಗ, ಅವಳು ನಿದ್ದೆ ಮಾತ್ರೆ ತೊಗೊಂಬಿಟ್ಟಿದ್ದಾಳೆ ಕಣೋ. ನೀನು ಆ ಥರ ಎಲ್ಲ ಮಾತಾಡಿದ್ದಕ್ಕೆ ಬೇಜಾರಾಗಿ ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರ ಅಪ್ಪಾಜಿ ಅವ್ರ ಅಮ್ಮ ತುಂಬ ಅಳ್ತಾ ಇದ್ರು ಕಣೋ. ಇರೋ ಕೊಬ್ಳು ಮಗಳು ಕೈಲಿ ಕಳ್ಕೊಂತೀವೋ ಅಂತ ಭಯ ಆಗ್ತೈತಿ ಅಂತಂದು ಅವ್ರು ನಿನ್ನನ್ನು ಇದು ಮಾಡ್ತಾ ಇದ್ದಾರೆ ಕಣೋ. ನೀನೇ ಆರೋಪಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅವರು. ನಿನ್ನಿಂದನೇ ತಪ್ಪಾಗಿರೋದು ಅಂತ ಇದು ಮಾಡ್ತಾ ಇದ್ದಾರೆ. ನೀವಿಬ್ಬರು ಸೇರ್ಕೊಂಡೇ ಲವ್ ಮಾಡಿದ್ದೀರಾ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಕಣೋ. ಅದು ಅವಳು ಬೇರೆ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿದ್ದಾಳೆ ಕಣೋ ಮನೇಲಿ. ಅದಕ್ಕೆ ಅವರು ನೀವಿಬ್ಬರು ಲವ್ ಮಾಡ್ತಿದ್ದೀರಾ ಅಂತಲೇ ಅಂದ್ಕೊಂಡಿದ್ದು ನಿನ್ನನ್ನು ತುಂಬ ಬೈತಾ ಇದ್ದಾರೆ. ನಿನ್ನ ಮೇಲೆ ತುಂಬ ಇದು ಮಾಡ್ತಾ ಇದ್ದಾರೆ ಕಣೋ. ಅವಳಿಗೆ ಏನಾರ ಆದರೆ ನೀನೇ ಕಾರಣ ಅಂತ ಬೇರೆ ಹೇಳ್ತಾ ಇದ್ದಾರೆ. ನೀನು ಎಲ್ಲಿದ್ರು ಅರ್ಜೆಂಟ್ ನೀನು ಹಾಸ್ಪಿಟಲಿಗೆ ಬಾರಪ್ಪ. ನೀನು ಬಂದು ಇಲ್ಲಿ ಕ್ಲಾರಿಟಿ ಕೊಟ್ಬಿಡು. ನೀನೇನು ಲವ್ ಮಾಡಿಲ್ಲ, ಅವಳಷ್ಟೇ ಮಾಡ್ತಾ ಇದ್ದಿದ್ದು ಅಂತಂದು. ಸುಮ್ಮನೆ ಇಲ್ಲ ಅಂದರೆ ಮುಂದೆ ತೊಂದರೆಗಳಾದರೆ ಅನ್ಭವಿಸೋ ನೀನೇ ನೋಡು. ಅಲ್ಲ ಕಣೋ, ಅವ್ರ ಮಗಳು ಮಾಡಿರೋದಕ್ಕೆ ನನ್ನನ್ನು ಯಾಕೋ ಹೊಣೆ ಮಾಡ್ತಾ ಇರೋದು? ಅಪ್ಪ ತಂದೆ, ಅದು ಹಂಗೆ ಕಣೋ ಬರೋದು. ನಿಂಗೆ ಹೇಳೋದು ಅರ್ಥ ಆಗ್ತಿಲ್ವೇನೋ? ನೀನು ಫಸ್ಟ್ ಬಿಟ್ಟು ನೀನು ಬರ್ತೀಯೋ ಇಲ್ಲ ಹೇಳೀಗ? ಹ್ಞೂನಪ್ಪ, ಬರ್ತೀನಿ. ಈ ಯಾವ ಹಾಸ್ಪಿಟಲು? ನೀನು ಅಲ್ಲೇ ಇರ್ತೀಯ ತಾನೇ? ಹ್ಞೂನಪ್ಪ, ಅಲ್ಲೇ ಇರ್ತೀನಿ. ಬಾ, ಇಲ್ಲೇ ಸಿಟಿ ಸೆಂಟ್ರಲ್ಲಿದ್ದೀನಿ. ಬೇಗ ಬಂದ್ಬಿಡು. ಸರಿನಪ್ಪ, ನಾನು ಈಗಲೇ ಹೊರಟೆ ಹಂಗಾದ್ರೆ. ಆಯ್ತಾಯ್ತು, ಬರಪ್ಪ, ಕಾಯ್ತಾ ಇರ್ತೀನಿ. ಹಲೋ ಹಲೋ ಸಾಗರ್, ಹೇಳೋ. ಅಲ್ಲ ಕಣೋ, ಈಗ ನಾನು ಬಂದರೆ ಅವರು ಸುಮ್ಮನೆ ಜಗಳ ಮಾಡ್ಕೊಂಡು ರೇಗಾಡಿ ಸುಮ್ಮನೆ ಮನಸ್ತಾಪಗಳಾಗಲ್ವಾ? ನನಗೆ ಯಾಕೋ ಹೋಗೋದು ಬೇಡ, ಅಲ್ಲಿಗೆ ಬರೋದು ಬೇಡ ಅಂತ ಅನ್ನಿಸ್ತಾ ಇದೆ ಕಣೋ. ಅವಳು ಸ್ವಲ್ಪ ಹುಷಾರಾದ್ಮೇಲೆ ಸೀದಾ ಮನೆಗೆ ಹೋಗ್ಬಿಟ್ಟು ಮಾತಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಂಡೆ. ಇಲ್ಲ ಕಣೋ, ಬೇಡ ಕಣೋ, ಅದೆಲ್ಲ ಮಾಡೋದು ಬೇಡ. ಅದು ನೋಡೋಣಂತೆ ಮುಂದಕ್ಕೆ. ಬಟ್ ಇವಾಗ ನೀನು ಇಮಿಡಿಯೇಟ್ ಬರಲೇಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ನಿನಗೆ ಕೆಟ್ಟ ಹೆಸರು ಬರುತ್ತೆ ಕಣೋ. ಸುಮ್ಮನೆ ಇಲ್ಲದೇ ಇರೋ ಪ್ರಾಬ್ಲಮ್ಸ್ಗಳಾಗುತ್ತೆ. ಅವ್ರು ತುಂಬ ಸಿಟ್ಟಲ್ಲಿದ್ದಾರೆ. ಇವಾಗ ನೀನು ಬಂದು ಮಾತಾಡಿದ್ರೆ ಅಟ್ಲೀಸ್ಟ್ ನಿನ್ನ ಮಾತಿಗಾರು ಬೆಲೆ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಇಲ್ಲೇ ಇರ್ತೀನಿ, ಬೇಗ ಬಂದ್ಬಿಡು ನೀನು. ಹಾಗಂತೀಯಾ? ಸರಿನಪ್ಪ, ಆಯಿತು. ಹೊರಡ್ತೀನಿ ತಗ ಹಂಗಾದ್ರೆ ನಾನೀಗ. ಸರಿ, ಓಕೆ, ಬೇಗ ಬಂದ್ಬಿಡು.